ಗೋಣಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಜ್ಞಾನ ದೇಗುಲದ ಚೊಚ್ಚಲ ವಾರ್ಷಿಕೋತ್ಸವ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಜ್ಞಾನ ದೇಗುಲದ ಮುಂಭಾಗ ಹೂಕುಂಡಕ್ಕೆ ನೀರೆರೆದು ಚಾಲನೆ ನೀಡಿದರು. ಸಂಘದ ಅಧ್ಯಕ್ಷ ಮಣಿಕಂಠ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಮಾತನಾಡಿ, ಮಕ್ಕಳಲ್ಲಿ ಮಾತನಾಡುವ ಪ್ರೇರಣೆಯನ್ನು ತುಂಬಬೇಕಾಗಿದೆ. ವಿಚಾರಗಳನ್ನು ಪ್ರಸ್ತುತಪಡಿಸಲು ಹಂಜುವ ವಿದ್ಯಾರ್ಥಿಗಳಿಗೆ ಅಪಾರವಾದ ಆತ್ಮಶಕ್ತಿಯನ್ನು ತುಂಬುವ ಕೆಲಸ ಶಿಕ್ಷಕರು ಮಾಡಬೇಕು ಎಂದು ಹೇಳಿದರು. ಈ ಶಾಲೆಯಲ್ಲಿ ಭಾವನಾತ್ಮಕವಾದ ವಾತಾವರಣವನ್ನ, ಪೂರಕವಾದ ವಾತಾವರಣವನ್ನ ನಮ್ಮ SDMC ಸಮಿತಿ ಮತ್ತು ಶಾಲೆಯ ಶಿಕ್ಷಕರ ವೃಂದ ಎಲ್ಲರೂ ಕೂಡಿ ರೂಢಿಯಾಗಿರ್ತೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತೇವೆ. ಬಹುಶಃ ಇಂತಹದೇ ಒಗ್ಗಟ್ಟು, ಮಾನವೀಯ ಮೌಲ್ಯ ಮತ್ತು ಮನುಷ್ಯ ಸಹಜ ಪ್ರೇಮ ಇವೆಲ್ಲವನ್ನ ಬಿತ್ತತಕ್ಕಂತಹ ಕಾರ್ಯವನ್ನ ಹಳೆ ವಿದ್ಯಾರ್ಥಿ ಸಂಘಟನೆ ಬಹಳಷ್ಟು ನೈಪುಣ್ಯತೆಯಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇಲ್ಲಿ ಬಹಳಷ್ಟು ಹಿರಿಯರಿದ್ದಾರೆ, ಎಲ್ಲರೂ ಕೂಡಿ ಬಹುದೊಡ್ಡ ಸಾಧನೆಗಳನ್ನು ಮಾಡಿದಂತಹ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರ ಪರಿಶ್ರಮ ನಮಗೆ ಇಂದು ಕಾಣಿಸ್ತಿರುವಂತದ್ದು ಬಹಳ ಅಮೂಲ್ಯವಾದಂಥದ್ದು. ಇದನ್ನ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದೆ ಅಂದ್ರೆ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ, ಇಲ್ಲಿ ಕಲಿಕೆಯಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಕೂಡಿ ದೊಡ್ಡ ಸಾಧನೆಗಳನ್ನು ಮಾಡಿದಾಗ ಈ ಶಾಲೆಯನ್ನ ತೊರೆದು ಬೇರೇನೋ ವೃತ್ತಿಯ ಬಾಂಧವ್ಯದ ಕಡೆ ಅಂಟಿಕೊಂಡಾಗ ಬಹುಶಃ ಈ ಶಾಲೆಯ ಬಗ್ಗೆ ಒಂದಷ್ಟು ಗಮನ ಹರಿಸುವುದು ನಿಮಗೆ ಈ ವಿಚಾರ ಪ್ರೇರಣೆ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು. ಈ ಶಾಲೆಯ ಉಳಿಯುವಿಕೆ ಮತ್ತು ಬೆಳೆಯುವಿಕೆ ಈ ಎರಡರ ನಡುವೆಯೂ ಸೇತುಬದ್ಧವಾಗಿ ನಿಂತ್ಕೊಳ್ಳುವಂಥದ್ದು ಹಳೆಯ ವಿದ್ಯಾರ್ಥಿಗಳು. ಇವತ್ತು ನೀವು ಇಲ್ಲಿ ಓದಿದಂತ ವಿದ್ಯಾರ್ಥಿಗಳು ನಾಳೆ ಈ ಶಾಲೆಗೆ ಏನಾದರೂ ಒಂದು ಕೊಡುಗೆಯನ್ನು ನೀಡುವ ಮೂಲಕ ತಮ್ಮ ಈ ಕಲಿಕೆಯ ವಿಚಾರವನ್ನ ಮತ್ತು ಒಂದು ಗುರು ಕಾಣಿಕೆಯಾಗಿ ನೀಡುವಂತಹ ವಿಚಾರವನ್ನ ನೀವು ಮನದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೆ ಆದ್ರೆ ಈ ಶಾಲೆ ಈ ಶತಮಾನ ಅಲ್ಲ, 2 ಅಲ್ಲ, 3 ಅಲ್ಲ, 4, 5 ಶತಮಾನಗಳನ್ನ ಕಳೆದು ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಇದೆ. ಹೀಗಾಗಿ ಈ ಶಾಲೆಗೆ ಹೆಚ್ಚಿನ ದಾಖಲಾತಿಗಳು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಅನಿಸಿಕೊಂಡಿದೆ. ಬಹುಶಃ ಮತ್ತಷ್ಟು ದಾಖಲಾತಿಯ ಅನಿವಾರ್ಯತೆ ಇದೆ. ಇನ್ನಷ್ಟು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಆ ಕಾರ್ಯಕ್ರಮದಲ್ಲೂ ಕೂಡಿ ಹಳೆಯ ವಿದ್ಯಾರ್ಥಿಗಳ ಸಂಘಟನೆ, ಈ ಶಾಲೆಯ ಪೋಷಕರು ಎಲ್ಲರೂ ಕೂಡಿ ಕೈ ಜೋಡಿಸಿದ್ದೆ ಆದರೆ ಈ ಶಾಲೆ ಮತ್ತಷ್ಟು ಮೇರು ಪರ್ವತವಾಗಿ ಎದ್ದು ನಿಂತುಕೊಳ್ಳಲಿಕ್ಕೆ ಯಾವುದೇ ಅಂಜಿಕೆ ಇಲ್ಲ ಮತ್ತು ಅಳುಕು ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಕಾರ್ಯಪ್ರವೃತ್ತರಾಗುವ ಮೂಲಕ ಈ ಶಾಲೆಯ ದಿಗ್ಗುಣ ಏಳಿಗೆಗೆ ನಾವೆಲ್ಲ ಶ್ರಮಿಸೋಣ. ಹಗಲು ಇರುಳು ಅನ್ನದೇ ಈ ಶಾಲೆಯ ಬಗ್ಗೆ ಚಿಂತೆಯನ್ನು ಹರಿಸೋಣ. ಹಳೆಯ ವಿದ್ಯಾರ್ಥಿಗಳ ಸಂಘದ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಮನೋ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಶಾಲೆ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಜಗದೀಶ್ ಜೋಡುಬಿಟ್ಟೆ ಮಾತನಾಡಿ, ಶಾಲೆಗೆ ಮಕ್ಕಳ ದಾಖಲಾತಿ ಕಾರ್ಯಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘ ಕೈ ಜೋಡಿಸಬೇಕು. ಈ ಸಮಾಜದ ಪ್ರತಿಯೊಬ್ಬರೂ ಮಕ್ಕಳ ಕಲಿಕೆಯನ್ನು, ಮಾನವೀಯ ಪ್ರೇಮವನ್ನು ತಿಳಿಸಿಕೊಡಬೇಕು ಎಂದು ಹೇಳಿದರು. ಶಾಲೆಯ ಮುಖ್ಯ ಉಪಾಧ್ಯಾಯ HK ಕುಮಾರ್ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಗುಣವಾಗಿ ಕಲಿಕೆಯ ಗುಣಮಟ್ಟವನ್ನು ಏರಿಸಲು ಶಿಕ್ಷಕರು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ಶಾಲೆಯ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಅಭಿವೃದ್ಧಿಯು ನಡೆಯಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಘಟನಾತ್ಮಕ ಕಾರ್ಯ ಅಪರೂಪದ ತ್ಯಾಗವಾಗಿದೆ ಎಂದು ಹೇಳಿದರು. ಈ ಶಾಲೆಯ ಬಗ್ಗೆ ಚಿಂತೆಯನ್ನು ಹರಿಸೋಣ. ಮತ್ತಷ್ಟು ಖಾಸಗಿ ಶಾಲೆಯ ವಾತಾವರಣವನ್ನು ಕಟ್ಟಿಕೊಡುವ ಹೊಂಗನಸಿನೊಂದಿಗೆ ಈ ಶಾಲೆಯ ಬದಲಾವಣೆಗಾಗಿ ನಾವು ಮತ್ತು ಈ SDMC ಸಮಿತಿ ಮತ್ತು ಶಾಲೆಯ ಶಿಕ್ಷಕರಿಂದ ಎಲ್ಲರ ಸಹಕಾರದೊಂದಿಗೆ ಬದಲಾವಣೆಯ ಪರ್ವಕ್ಕೆ ಮುನ್ನುಡಿಯನ್ನಿಟ್ಟಿದ್ದೇವೆ, ನಾಂದಿಯನ್ನು ಆಡಿದ್ದೇವೆ. ಬಹುಶಃ ಅದು ಇನ್ನೊಂದು 2 ವರ್ಷಗಳ ಕಾಲದಲ್ಲಿ ಅದು ಆ ಕನಸು ನನಸಾಗುವ ಇಚ್ಛೆ ಇದೆ. ಹೀಗಾಗಿ ಹಗಲು ಇರುಳು ಸಹ ನಾನು ನನಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸುವ ಸಲುವಾಗಿ ಪ್ರಾಮಾಣಿಕ ಮತ್ತು ಪರಿಪೂರ್ಣತೆಯ ಸಮಯವನ್ನು ಇಲ್ಲಿ ನಿಯೋಗಿಸುವ ಮೂಲಕ ಬದಲಾವಣೆಗೆ ಒಂದಷ್ಟು ಬದಲಾವಣೆಯನ್ನ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತೇಳಿ ನಿಮ್ಮೆಲ್ಲರ ಮುಂದೆ ಪ್ರಾಮಾಣಿಕವಾದ ಭರವಸೆಯನ್ನು ಕೂಡ ನೀಡುತ್ತೇನೆ. ಆ ಎಲ್ಲದರ ಜೊತೆಗೂ ಹಳೆಯ ವಿದ್ಯಾರ್ಥಿಗಳು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರ ಸಹಕಾರ ಜೊತೆಗೆ ಇರಲಿ. ಈ ಶಾಲೆಯನ್ನ ಮತ್ತಷ್ಟು ಅಂದ ಹೆಚ್ಚಿಸುವುದು ಒಂದಷ್ಟೇ ಅಲ್ಲ, ಮಕ್ಕಳ ದಾಖಲಾತಿ ಸಂಖ್ಯೆಯನ್ನು ಕೂಡ ಹೆಚ್ಚಿಸುವಂತಹ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವೆಲ್ಲರೂ ಸದಾ ಮುಂದಾಗುವ. ಈ ಶಾಲೆಯ ಬಗ್ಗೆ ಹೆಮ್ಮೆಯಿಂದ ಎದೆತಟ್ಟಿ ಹೇಳಿಕೊಳ್ಳುವಂತಹ ಮನೋಭಾವನೆ ಪ್ರತಿಯೊಬ್ಬರ ಮನದಲ್ಲೂ ವ್ಯಕ್ತವಾಗಲಿ. ಅವರು ನಮ್ಮ ಅಕ್ಕಪಕ್ಕ ದೂರ ಅಥವಾ ಇತರ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಓದುತ್ತಿರುವವರಿಗೆ ಕೂಡಿ ಈ ಶಾಲೆಯ ಬೆಳವಣಿಗೆ, ಬದಲಾವಣೆ, ಶೈಕ್ಷಣಿಕ ಚಟುವಟಿಕೆ ಇದೆಲ್ಲದರ ಬಗ್ಗೆಯೂ ತಿಳಿಸಿಕೊಡುವಂತಹ ವ್ಯವಸ್ಥೆ ರೂಪಿತಗೊಳ್ಳಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ ನೃತ್ಯ, ಕರಾಟೆ, ಯೋಗ,
ಸೇರಿದಂತೆ ಮುಂದೆಯೂ ದಿನಗಳಲ್ಲಿ ಸಂಗೀತದ ಅಭ್ಯಾಸ ಕೂಡ ಒಂದು ವಾತಾವರಣವನ್ನ ಕಲ್ಪಿಸಿಕೊಡಬೇಕೆಂಬ ಚಿಂತನೆ ಕೂಡ ಇದೆ. ಆ ನಿಟ್ಟಿನಲ್ಲಿಯೂ ನಾವು ಕಾರ್ಯಪ್ರವೃತ್ತರಾಗಲಿದ್ದೇವೆ. ಇದೆಲ್ಲದಕ್ಕೂ ನಿಮ್ಮೆಲ್ಲರ ಬೆಂಬಲ ಸದಾ ನಮ್ಮಲ್ಲಿರಲಿ. ಈ ಶಾಲೆಗೆ ಮತ್ತಷ್ಟು ದಾಖಲಾತಿ ಹೆಚ್ಚಿಸುವ ಮೂಲಕ ಈ ಶಾಲೆಯನ್ನ ನಮ್ಮೆಲ್ಲರ ಎದೆಯೊಳಗೆ ಸದಾ ಚಿಲುಮೆಯಾಗಿ, ಪ್ರೇಮದ ಹೊಲುಮೆಯಾಗಿ, ಬದುಕಿನ ಕಾರಂಜಿಯಾಗಿ ಸಿಗುತ್ತಾ ಇರಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಮತ್ತು ನೀವೆಲ್ಲರೂ ನನ್ನ ಮಾತಿನ ಗ್ರಾಮ ಪಂಚಾಯತ್ ಸದಸ್ಯ ಪ್ರಕಾಶ್ ಮಾತನಾಡಿ, ಮಕ್ಕಳ ಕಲಿಕೆಗೆ ಬೇಕಾದ ಕೌಶಲ್ಯವನ್ನು ಒದಗಿಸಿಕೊಡುವ ಕಾರ್ಯವನ್ನು ಸಹಾಯ ವಾತಾವರಣ ನಿರ್ಮಿಸಬೇಕು. ಈ ನಿಟ್ಟಿನಲ್ಲಿ ಹಳೆಯ ವಿದ್ಯಾರ್ಥಿಗಳು ಸಂಘ ಶಾಲೆಯ ವಾತಾವರಣ ಬದಲಾಯಿಸುವ ಮೂಲಕ ಶೈಕ್ಷಣಿಕವಾಗಿ ಮಕ್ಕಳ ಭೌತಿಕ ಬೆಳವಣಿಗೆಗೆ ಪೂರೈಸಿದ್ದಾರೆ ಎಂದು ಹೇಳಿದರು. ಮಂಡ್ಯದ ಪ್ರಗತಿಪರ ರೈತ ಸೋಮಶೇಖರ್ ಮಾತನಾಡಿ, ಮಾನವ ಕುಲಕ್ಕೆ ಉತ್ತಮ ಆರೋಗ್ಯಪೂರ್ಣ ಮಣ್ಣು ಮತ್ತು ಭೂಮಿಯನ್ನು ಒದಗಿಸುವುದು ಹಕ್ಕಾಗಿದೆ. ಆ ನಿಟ್ಟಿನಲ್ಲಿ ರೈತರು ಕಾರ್ಯಪ್ರವೃತ್ತನಾದಾಗ ಆರೋಗ್ಯಪೂರ್ಣವಾದ ಆಹಾರ ಪದಾರ್ಥಗಳ ಒದಗಿಸಲು ಸಾಧ್ಯವಾಗಬಾರದು ಎಂದು ತಿಳಿಸಿದರು. ನಿವೃತ್ತ ಶಿಕ್ಷಕ ದೇವಯ್ಯ, ಹೋಟೆಲ್ ಉದ್ಯಮಿಗಳಾದ ಪ್ರಮೋದ್ ಕಾಮತ್, ಶಾಂತಾರಾಮ್ ಕಾಮತ್, ಗ್ರಾಮ ಪಂಚಾಯತಿ ಸದಸ್ಯೆ ಗೀತಾ, ಹಳೆ ವಿದ್ಯಾರ್ಥಿಗಳ ಸಂಘದ ಸುರೇಶ್ ರೈ, ಬಿ ಕಿರಣ್, ಸುಬ್ರಹ್ಮಣಿ, ಸುರೇಶ್ ಇದ್ದರು. ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ದಾನಿಗಳು ಇಟ್ಟ ದತ್ತಿ ನಿಧಿಯನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. बड़ी चली छोटी चिंगारी